ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಸಂತೋಷ್ ಕೇರವರು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕು ಅಂತ ನಾನು ಮನವಿಯನ್ನ ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ 3ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಇವತ್ತು ಬಹಳ ಅದ್ಧೂರಿಯಾಗಿ ಮತ್ತು ಯಶಸ್ವಿಯಾಗಿ ನಾವೆಲ್ಲರೂ ಇವತ್ತು ಗಾಂಧಿ ಭವನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮ್ಮ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ವಿಶೇಷವಾಗಿ ನಾವು ನಿವೃತ್ತ ನ್ಯಾಯಾಧೀಶರಾದಂತಹ ನಮ್ಮ ಹೈಕೋರ್ಟ್ನ ಜಡ್ಜ್ ಆದಂತಹ ಶಂಕರ್ ಗುಳ್ಳಿ ಸಾಹೇಬರು ನಾವು ಹೋಗಿ ರಿಕ್ವೆಸ್ಟನ್ನು ಮಾಡಿಕೊಂಡಾಗ ಬಹಳ ಆತ್ಮೀಯತೆಯಿಂದ ನಮ್ಮ ಸಂಸ್ಥೆಗೆ ಒಂದು ಕರೆ ಮಾಡಿ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಬಂದಿರ್ತಾರೆ. ಅವರಿಗೆ ನನ್ನ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಹಾಗೆ ಅದರ ಜೊತೆಗೆ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ವತಿಯಿಂದ ಡಾಕ್ಟರ್ ತಿಪ್ಪೇಸ್ವಾಮಿ ಸರ್ ಅವರು ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರು ಈ ವೇದಿಕೆಗೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ನೆನೆಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೆಸರಾಂತ ಆಯುರ್ವೇದಿಕ್ ತಜ್ಞರಾದಂತಹ ನಮ್ಮ ಡಾಕ್ಟರ್ DV ಆನಂದ್ ಸರ್ ಅವರು ಸಹ ಈ ಒಂದು ಪ್ರೀತಿಯ ಆಹ್ವಾನಕ್ಕೆ ಕರೆಗೊಟ್ಟು ಬಂದು ವೇದಿಕೆಯನ್ನು ಅಲಂಕರಿಸಿರ್ತಾರೆ. ಅವ್ರಿಗೂ ಸಹ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಮತ್ತು ಕರ್ನಾಟಕ ಹೈಕೋರ್ಟ್ನ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಪ್ರವೀಣ್ ಗೌಡ್ರು ಸಹ ನಾವು ಒಂದು ಕೇಳಿಕೊಂಡಾಗ ಬಹಳ ಆತ್ಮೀಯತೆಯಿಂದ ನಮ್ಮ ಪ್ರೀತಿಯ ಕರೆಯವರಿಗೆ ಬಂದಿರ್ತಾರೆ. ಅವ್ರಿಗೂ ಸಹ ನನ್ನ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಡಾಕ್ಟರ್ ಹನುಮಂತಪ್ಪ RG CEO ಆಫ್ 108 ಆಂಬುಲೆನ್ಸ್ ಸರ್ವಿಸಸ್ ಇವರು ಸಹ ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಬಂದಿರ್ತಾರೆ. ಅವ್ರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಸುರೇಶ್ ಗೋಕಾಕ್ ಸರ್ ಇವರು ಹುಬ್ಬಳ್ಳಿಯಿಂದ ಬಂದಿರ್ತಾರೆ. ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಗ ಕರ್ನಾಟಕ ರಾಜ್ಯ ಇವರು ಅಷ್ಟು ದೂರದಿಂದ ಬಂದು ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಕರೆಗೊಟ್ಟಿರ್ತಾರೆ. ಅವ್ರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ನಾವು ಇವತ್ತು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ, ಅದ್ರ ಜೊತೆಗೆ ಶಿವಮೊಗ್ಗದಿಂದ ಅಂತಕ್ಕಂಥವ್ರು ಒಂದು ನಮ್ಮ ಮುಂದೆ ಆಸೀನರಾಗಿರ್ತಾರೆ. ಅವರು ಬಹಳ ಶಿವಮೊಗ್ಗದಿಂದ ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಬಂದಿರ್ತಾರೆ. ನಿಮಗೆ ನಮ್ಮೆಲ್ಲರ ಪ್ರೀತಿಯ NHRC ಸಮಿತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಿಟಿ ಸಿವಿಲ್ ಕೋರ್ಟ್ನ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾದಂತಹ ನಮ್ಮ ಶಶಿಕುಮಾರ್ ಸರ್ ಅವರು ಸಹ ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಕರೆಗೊಟ್ಟು ಬಂದಿರ್ತಾರೆ. ನಮ್ಮ ಬೆನ್ನೆಲುಬಾಗಿ ಜೊತೆ ನಿಂತಿರ್ತಾರೆ. ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ಒಂದು ಬಿಸ್ನೆಸ್ ಮ್ಯಾನ್ ಆದಂತಹ ನಮ್ಮ ಮನೋಜ್ ಸರ್ ಅವರು ಸಹ ಆತ್ಮೀಯತೆಯಿಂದ ಬಂದಿರ್ತಾರೆ. ಅವ್ರಿಗೂ ಸಹ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ತನ್ನದೇ ಆದಂಥ ಒಂದು ವಿಶೇಷ ವರ್ಚಸ್ಸಿನಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಬರ್ತಾ ಇದ್ದು, ಇದಕ್ಕೆ ಒಂದು ಬಹಳ ಆತ್ಮೀಯತೆಯಿಂದ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಸುಮಾರು 2021ರಲ್ಲಿ ನಮ್ಮ ರಾಷ್ಟ್ರೀಯ ಸಮಿತಿ ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಒಂದು ವಿಶೇಷ ಪದಾಧಿಕಾರಿಗಳ ಅಥವಾ ಬೈಲ ಕಮಿಟಿ ಆದಂತಹ ನಮ್ಮ ಜೊತೆ ಕೈ ಜೋಡಿಸಿದಂತಹ ಮಹಾದೇವ್ ಸರ್ ರಾಷ್ಟ್ರೀಯ ಉಪಾಧ್ಯಕ್ಷರು, ಹಾಗೆ ದೀಪಕ್ ಸರ್ ರಾಷ್ಟ್ರೀಯ ಕಾನೂನು ಸಲಹೆಗಾರರು, ಹಾಗೆ ಅನಿಲ್ ಕುಮಾರ್ ಸರ್ ಕಾರ್ಯಾಧ್ಯಕ್ಷರು, ಹಾಗೆ ಮಹಾದೇವ್ ಜಿ ಉಪಾಧ್ಯಕ್ಷರು, ಇವರೆಲ್ಲರ ಸಮ್ಮುಖದಲ್ಲಿ ಸಂಸ್ಥೆ ಸ್ಥಾಪನೆಯಾಗಿ ಈಗಾಗಲೇ ವಿಶೇಷ ಕಾರ್ಯಕ್ರಮಗಳನ್ನು ಕೈಗೊಂಡಿರುತ್ತದೆ. ಇದಕ್ಕೆ ವಿಶೇಷವಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ರಾಸಿಗೌಡರು ಸಹ ನಮ್ಮ ಜೊತೆ ನಿಂತಿರ್ತಾರೆ. ಇವರಿಗೆಲ್ಲರಿಗೂ ವಿಶೇಷ ಧನ್ಯವಾದಗಳು. ಈಗಾಗಲೇ 3 ವರ್ಷವನ್ನ ಸಂಪೂರ್ಣವಾಗಿ ಈ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಅಥವಾ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದುವರೆಗೂ ಕರ್ನಾಟಕ ರಾಜ್ಯಾದ್ಯಂತ 25 ಜಿಲ್ಲೆಗೂ ಹೆಚ್ಚು ಒಂದು ಜಿಲ್ಲೆಗಳಲ್ಲಿ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣರಾದಂತಹ ನಮ್ಮ ಕರ್ನಾಟಕ ರಾಜ್ಯ ಪದಾಧಿಕಾರಿಗಳು, ಹಾಗೆ ಕರ್ನಾಟಕ ಜಿಲ್ಲಾ ಪದಾಧಿಕಾರಿಗಳು, ಹಾಗೆ ಎಲ್ಲ ತಾಲೂಕು ಪದಾಧಿಕಾರಿಗಳಿಗೂ ಇಲ್ಲಿಗೆ ಬಂದಿರ್ತೀರಾ. ನಿಮ್ಗೆಲ್ಲರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಿಸ್ತೀನಿ. ಇವತ್ತು ನಮ್ಮ ಸಂಸ್ಥೆ 3 ವರ್ಷವನ್ನು ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬಂದಿದೆ ಅಂತಂದರೆ ತಾವೆಲ್ಲರೂ ಮುಂದೆ ಕೂತಿರ್ತಕ್ಕಂಥ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ.
ಇವತ್ತು ಸುಮಾರು 25 ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅಂಗವಿಕಲರಿಗೆ ಒಂದು ಸೇವೆಯನ್ನು ಒದಗಿಸುವ ಮುಖಾಂತರ ಮನೆಯನ್ನ ಕಳ್ಕೊಂಡವರು ವಿತೌಟ್ ಡಾಕ್ಯುಮೆಂಟೇಶನ್ಸ್ ಅವರಿಗೆ ಗೌರ್ಮೆಂಟಿಂದ ಬರ್ತಕ್ಕಂಥ ಅನುದಾನವನ್ನ ನಮ್ಮ ಸಂಸ್ಥೆಯ ಒಂದು ಕೋರಿಕೆಯಿಂದ ಅವರಿಗೆ ಪೂರೈಸುವಂತ ವಿಚಾರವನ್ನು ಹಿಡಿದು ಮೈನಿಂಗ್ಗಳನ್ನು, ಇಲ್ಲೀಗಲ್ ಮೈನಿಂಗ್ ಸುಮಾರು 3 ಮೈನಿಂಗ್ಗಳನ್ನು ನಮ್ಮ ಕಡೆಯಿಂದ ಸ್ಟಾಪ್ ಮಾಡಿಸಿರ್ತೀವಿ. ಹಾಗೆ ಪುಸ್ತಕ ಹಗರಣಗಳಲ್ಲಿ ತೊಡಗಿರ್ತಕ್ಕಂಥ ಅಧಿಕಾರಿಗಳನ್ನ ಅಮಾನತು ಮಾಡಲಿಕ್ಕೆ ನಮ್ಮ ಸಂಸ್ಥೆಯಿಂದ ಒಂದು ಕಾರ್ಯವನ್ನು ನಿರ್ವಹಿಸಿರ್ತೀವಿ. ಹಾಗೆ ವಿಶೇಷವಾಗಿ ಸರ್ಕಾರಿ ಜಮೀನುಗಳ ಒತ್ತುವರಿಯನ್ನು ಸರ್ಕಾರಕ್ಕೆ ಬಿಡಿಸ್ಕೊಡ್ತಕ್ಕಂಥ ಕಾರ್ಯವನ್ನು ನಮ್ಮ ಸಂಸ್ಥೆಯಿಂದ ಮಾಡಿರ್ತೀವಿ. ಸುಮಾರು 1000ಕ್ಕೂ ಹೆಚ್ಚು ಇರ್ತಕ್ಕಂಥ ಮನೆಗಳಿರ್ತಕ್ಕಂಥ ಒಂದು ಹಳ್ಳಿಗಳಿಗೆ ನೀರಿನ ಅನುಕೂಲ ಮತ್ತು ಸಣ್ಣ ಒಂದು ಮೂಲಭೂತ ಹಕ್ಕುಗಳನ್ನು ಮಾಡಿಕೊಡೋದ್ರಲ್ಲೂ ಸಹ ನಮ್ಮ ಸಂಸ್ಥೆ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದೆ. ಸೊ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಇಷ್ಟೇ, ನಾವು ಮಾನವನಿಗೆ ಗೌರವಿಸ್ತಕ್ಕಂಥ ಕೆಲಸ ಮಾಡಬೇಕು, ಮನುಷ್ಯ ರೆಸ್ಪೆಕ್ಟ್ ಅನ್ನು ಕೊಡಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ. ಅದು ಯಾವುದೇ ಕ್ಷೇತ್ರದಲ್ಲಾಗಿರಲಿ ಅಥವಾ ಯಾವುದೇ ಒಂದು ಬಡ ಕುಟುಂಬದವರಾಗಿರಲಿ ಅಥವಾ ಯಾವುದೇ ಒಂದು ಅಧಿಕಾರಿಗಳಾಗಿರಲಿ, ಪ್ರತಿಯೊಬ್ಬರಿಗೂ ಗೌರವ ಅಂತಕ್ಕಂಥದ್ದು ಸಿಗಬೇಕು. ಪ್ರತಿಯೊಬ್ಬರು ಒಂದು ವಿಶೇಷವಾದಂತಹ ಒಂದು ಗೌರವಾನ್ವಿತವಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ನಮ್ಮ ಸಂಸ್ಥೆ ಅನುಕೂಲ ಮಾಡಿಕೊಡ್ಬೇಕು. ಹಾಗೆ ನಾವೆಲ್ಲರೂ ಮಾನವೀಯತೆಯ ಒಂದು 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 ದೋಣಿಯಲ್ಲಿ ಸಾಗಬೇಕು ಅಂತ ಹೇಳ್ತಾ, ಈಗಾಗಲೇ ಮಾನವ ಹಕ್ಕುಗಳು ಅಂತಕ್ಕಂಥ ಬಗ್ಗೆ ನಿಮಗೆ ವಿಶೇಷವಾಗಿ ಜ್ಞಾನ ಇರ್ಬೋದು. ಒಂದು 8ನೇ ಕ್ಲಾಸಲ್ಲೇ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳಿರ್ತದೆ. ಮಾನವ ಹಕ್ಕುಗಳು ಅಂತಂದ್ರೆ ಒಂದು ಜೀವಿ ಹುಟ್ಟಾನೆ ತನ್ನ ಒಂದು ಹಕ್ಕುಗಳನ್ನು ಪಡ್ಕೊಂಡು ಬಂದಿರ್ತದೆ. ಆ ಹಕ್ಕುಗಳು ಅವನು ಸಾಯೋ ತನಕನೂ ಸಹ ಒಂದು ಹಕ್ಕುಗಳನ್ನ ಕಾಪಾಡ್ಕೊಂಡು ಬಂದಿರುತ್ತೆ. ಹಾಗಾಗಿ ಮಾನವ ಹಕ್ಕುಗಳನ್ನ ಜಗತ್ತಿನ ಮೂಲೆಯಲ್ಲೂ ಸಹ ಮಾನವ ಹಕ್ಕುಗಳನ್ನ ಆರಾಧಿಸಬೇಕು ಮತ್ತೆ ಅದನ್ನು ಆಚರಣೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. 1948ರಲ್ಲಿ ಲೀಗ್ ಆಫ್ ನೇಷನ್ ಅಂತಕ್ಕಂಥ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತಕ್ಕಂಥದ್ದು ವಿಶ್ವಸಂಸ್ಥೆಯಲ್ಲಿ ಘೋಷಣೆ ಆಗ್ತದೆ. ಅದಾದ ನಂತರ ಜಾಗತಿಕ ಮಟ್ಟದಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಪ್ರತಿಯೊಂದು ಹಳ್ಳಿಗೂ, ದೇಶಕ್ಕೂ ಅಥವಾ ರಾಜ್ಯಕ್ಕೂ ಸಹ ಮಾನವ ಹಕ್ಕುಗಳು ಒಂದು ಪಸರಿಸಬೇಕು. ಹಾಗೆ ಮಾನವ ಹಕ್ಕುಗಳ ಮುಖಾಂತರ ಎಲ್ಲರೂ ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನ ಮಾನವ ಹಕ್ಕುಗಳು ಸಾರಿ ಹೇಳ್ತದೆ. ಸೊ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಾಗಿರ್ತದೆ. ಸೊ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಸಹ ವಾಲಂಟಿಯರ್ಸು, ನೀವೆಲ್ಲರೂ ಸಹ ನಿಮ್ಮನ್ನ ನೀವು ಮಾನವ ಹಕ್ಕುಗಳಿಗಾಗಿ ಮುಡುಪಾಗಿಟ್ಟಿರ್ತಕ್ಕಂಥದ್ದಕ್ಕೆ ನನ್ನ ಹೃದಯಪೂರ್ವಕ ಒಂದು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೀನಿ. ಈ ಒಂದು ಬಿಸಿ ಶೆಡ್ಯೂಲ್ಡ್ ಅಂದ್ರೆ ಈ ಒಂದು ಬಹಳ ಒತ್ತಡದ ಸಂದರ್ಭಗಳಲ್ಲಿ ನೀವೆಲ್ಲರೂ ನಿಮ್ಮನ್ನ ನೀವು ಮಾನವ ಹಕ್ಕುಗಳ ಉಳಿಸಲಿಕ್ಕೆ ಅಥವಾ ಒಂದು ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ನಿಮ್ಮನ್ನ ಮುಡುಪಾಗಿಟ್ಟುಕೊಂಡಿರೋದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ. ಸೊ ಹೀಗಾಗಿ ರಾಜ್ಯಾದ್ಯಂತ ಮತ್ತೆ ಕರ್ನಾಟಕ ರಾಜ್ಯಾದ್ಯಂತ ಹೊರತುಪಡಿಸಿ ಬೇರೆ ರಾಜ್ಯಗಳಲ್ಲೂ ಸಹ ಅಂದರೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿದೆ. ಇನ್ನು ಮುಂದೆ ಡೆಲ್ಲಿ ತನಕ ನಮ್ಮ ಸಂಸ್ಥೆ ಒಂದು ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗಬೇಕು. ಇದಕ್ಕೆಲ್ಲರೂ ನಿಮ್ಮ ಪ್ರೀತಿಯ ಸಹಕಾರ ಇರಬೇಕಾಗ್ತದೆ. ಸೊ ಇಷ್ಟೊಂದು ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಹಾಗೆ ಮತ್ತೊಂದ್ಸಲ ದೂರದಿಂದ ಬಂದಿರತಕ್ಕಂಥ ಎಲ್ಲ ಗಣ್ಯಾದಿ ನಮ್ಮ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಮತ್ತೊಂದೇನಪ್ಪ ಅಂತಂದ್ರೆ, ವಿಶೇಷವಾಗಿ ಸಾಮಾಜಿಕ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಸಾಕಷ್ಟು ಮಂದಿಗಳು ಬಂದಿರ್ತೀರಾ. ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹಾಗೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಅಥವಾ ಒಂದು ಸ್ಕೂಲ್ಗಳನ್ನು ತಾವೇ ನಿಂತು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಶಿಕ್ಷಕರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಇಷ್ಟನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗೌರವಾನ್ವಿತ ನ್ಯಾಯಾಧೀಶರಾದ ಶಂಕರ್ ಗುಳಿಯವರೇ, ಹಾಗೂ ನಾವು ಅವ್ರನ್ನ ಸಿಟಿ ಕೋರ್ಟಿಂದನೂ ನಾವು ನೋಡ್ತಾ ಬಂದಿದ್ದೀವಿ. ಈಗ ಹತ್ತಿರದಲ್ಲಿ ನಾನು ಎಲೆಕ್ಷನ್ ಟೈಮ್ ಅವ್ರ ಮನೆಗೂ ಸಹ ಹೋಗಿದ್ದೆ. ಅವರ ಮಗ ಹಾಗೂ ಸೊಸೆ ಇಬ್ಬರೂ ಸಹ ಲಾಯರು. ಶಂಕರ್ ಗುಳಿಯವರು ಈಗಲೂ ಸಹ ಅವರು ಈ ಥರ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಅವ್ರ ವಯಸ್ಸಾದರೂ ಸಹ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅದು ನಾನು ಯಾರೇ ಆದರೂ ಅವರ ಹಾದಿಯಲ್ಲಿ ನಾವು ನಡಿಬೇಕು ಅಂತಕ್ಕಂಥದ್ದು ಅವರು ತೋರಿಸ್ತಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಸನ್ಮಾನ್ಯ ಡಾಕ್ಟರ್ ತಿಪ್ಪೇಸ್ವಾಮಿ ಅವರೇ, ಆನಂದ್ ಅವರೇ, ವೆಂಕಟೇಶ್ ದೊಡ್ಡಿಯವರೇ ನನ್ನ ಆತ್ಮೀಯ ಸ್ನೇಹಿತರು, ಅವರ ಅನುಪಸ್ಥಿತಿ ಇದೆ. ಹಾಗೂ ಜನಧ್ವನಿ ಮಹೇಶ್ ಅವರೇ, ಹನುಮಂತಪ್ಪ ಅವರೇ, ಸುರೇಶ್ ಗೋಕಾಕ್ ಅವರೇ, ನಾಗಣ್ಣ ಅವರೇ, ಹಾಗೂ ಶಶಿಕುಮಾರ್ ಅವರೇ, ಸಂತೋಷ್ ಅವರೇ, ಮನೋಜ್ ಅವರೇ, ಮತ್ತಿನ್ಯಾರಾದರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಕ್ಷಮಿಸಿ. ನಾನಾದರೂ ಹೊಸಬ, ಈಗ ಬಂದು ಕೆಲವನ್ನೆಲ್ಲ ಪರಿಚಯ ಮಾಡ್ಕೊಂಡಿದ್ದೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ಹಾಗೂ ಎಲ್ಲ
ಪದಾಧಿಕಾರಿಗಳೇ, ಸಂತೋಷ್ ಅವರೇ, ನಾನು ಏನು ಮಾತಾಡಬೇಕು ಅಂತ ನನಗೂ ಅರ್ಥವಾಗ್ತಿಲ್ಲ. ಈಗ ನಾನು ಏನು ಮಾತಾಡಬೇಕು ಅಂತಿದ್ದನ್ನ ಎಲ್ಲ ಈಗ ಸಂತೋಷ್ ಅವರವರ ಇದರಲ್ಲಿ ಹೇಳಿದ್ದಾರೆ. ಸಾಲದಕ್ಕೆ ಈ ಮೊದಲು ಬಂದು ಇಲ್ಲಿ ಕೂತಿರ್ತಕ್ಕಂಥವ್ರು, ಮೊದಲಿಂದಲೇ ಇಲ್ಲಿ ಕೂತಿದ್ದವರು, ಇವರು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದಾಗ ಅದರೊಳಗೆ ಮಾನವ ಹಕ್ಕುಗಳಿಗೆ ಏನೇನು ಒಳಪಡ್ತದೆ ಅಂತಕ್ಕಂಥದ್ದೆಲ್ಲ ಹೇಳ್ಬಿಟ್ಟಿದ್ರು. ನಾನು ಮನೆಯಿಂದ ಬರ್ತೇನೆ, ನಾನು ಯಾವತ್ತೂ ಪ್ರಿಪೇರ್ ಆಗಿ ಬರೋದಿಲ್ಲ, ಏನು ಮಾತಾಡ್ಬೋದು ಅಂತ ಅನ್ಕೊಂಡು ಬಂದಿರ್ತೀನಿ. ಈಗ ನಮ್ಮ ಶಂಕರ್ ಗುಳಿ ಸಾಹೇಬ್ ಹೇಳ್ತಿದ್ರು, ನೀವೇನು ಪ್ರಿಪೇರ್ ಆಗಲ್ರಿ, ಬಂದು ಏನು ಮನಸ್ಸಿಗೆ ಅನ್ಸುತ್ತೆ ಅದನ್ನು ಹೇಳ್ತಾ ಇರ್ತೀರಂತ. ಸೀನ್ ನನ್ನ ಇದು ನಮ್ಮ ಅಸೋಸಿಯೇಷನ್ಲಿ ನೋಡಿರೋದ್ರಿಂದ ಅವ್ರಿಗೆ ಮಾತು ಹೇಳ್ತಾರೆ. ಹೌದು ಸರ್, ನಾವು ಪ್ರಿಪೇರ್ ಹಾಕೊಂಬಂತು ಅಂದರೆ ಅದನ್ನೇ ಮಾತಾಡಬೇಕಾಗತ್ತೆ. ಇಲ್ಲಿ ಬಂದವ್ರು ಜನ ನೋಡಿದಾಗ, ಇಲ್ಲ ಆಡಿಯನ್ಸ್ ನೋಡಿದಾಗ ನಮ್ಮ ಮನಸ್ಸಿಗೆ ಏನು ಬರುತ್ತೆ ಅದು ಹೃದಯವಾದ ಮಾತುಗಳನ್ನ ಹೇಳ್ಬೇಕಾಗುತ್ತೆ ಅಂತ. ಏನು ಹೇಳಬೇಕು ಅನ್ಕೊಂಬಂದ್ರೆ ಎಲ್ಲ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಹೇಳ್ಬಿಟ್ಟಿದ್ದಾರೆ, ತೋರಿಸ್ಬಿಟ್ಟಿದ್ದಾರೆ. ಮಾನವ ಹಕ್ಕುಗಳು ಉಲ್ಲಂಘನೆಗಳು ಏನು ಅಂತ ತೋರಿಸಿ ಅದನ್ನು ಸರಿಪಡಿಸಿರೋದ್ರಿಂದ ಹಿಡಿದು ಮಾನವ ಹಕ್ಕುಗಳು ಏನು ಅಂತಕ್ಕಂಥದ್ದು ತೋರ್ಸಾಗಿದೆ. ಈಗ ನಾನು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ಹಿರಿಯರು ಮೊದಲು ಮಾತಾಡ್ಲಿಕ್ಕೆ ಹೇಳಿ ಅಂತ ಹೇಳಿದೆ. ನಮ್ಮ ಸ್ನೇಹಿತರು ಇಲ್ಲ ನೀವೇ ಮಾತಾಡ್ಬಿಡಿ ಅಂತ ಹೇಳಿದ್ರು. ಹಾಗೆ ಆದರೂ ಸಹ ಒಂದೆರಡು ಅಂಶಗಳನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಇವತ್ತು ತಮ್ಮನ್ನೆಲ್ಲ ಇಲ್ಲಿ ನೋಡ್ತಾ ಇದ್ರೆ ನನಗೂ ಸಹ ಒಂದು ಖುಷಿ ಆಗ್ತದೆ. ಯಾಕಂದ್ರೆ ಕರ್ನಾಟಕದ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕುಗಳಿಂದ ಇಲ್ಲಿ ತಾವೆಲ್ಲ ವಾಲಂಟಿಯರ್ ಬಂದಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಹಾಗೂ ತಮ್ಮ ಸರ್ವಿಸು ಸಹ ನಿಸ್ವಾರ್ಥವಾಗಿ ತಾವು ಸೇವೆ ಸಲ್ಲಿಸ್ತೀರಾ ಅಂತ ಕೇಳ್ಪಟ್ಟಂತ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಯೂನಿಟಿ ಇನ್ ಡೈವರ್ಸಿಟಿ ಏನು ನಮ್ಮ ದೇಶ ಕರಿತೀವಿ, ನಾನಾ ಭಾಷೆ, ನಾನಾ ಧರ್ಮ, ನಾನಾ ಕಲ್ಚರು ಇದನ್ನೆಲ್ಲ ಹೊಂದ್ಕೊಂಡಿರ್ತೀವಿ, ನಾವೆಲ್ಲ ಸಹಬಾಳ್ವೆಯಿಂದ ಜೀವನ ಮಾಡ್ತೇವೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ, ನಾನು ತುಮಕೂರು ಜಿಲ್ಲೆ ಆದ್ರೂ ಈಗ ನಮ್ಮ ಸ್ನೇಹಿತರು ಹೇಳ್ತಿದ್ರು ಅವ್ರು ಸಿರಾದವರು ಅಂತ, ನಾನು ತುರುವೇಕೆರೆ, ನನ್ನ ಭಾಷೆನೇ ಬೇರೆ ಇದೆ, ಅವ್ರ ಭಾಷೆ ಪಕ್ಕದ ತಾಲೂಕು ಹೋದ್ರೆ ಭಾಷೆಗಳು ಚೇಂಜ್ ಆಗುತ್ತೆ, ನಮ್ಮ ಆಚಾರ ವಿಚಾರ ಚೇಂಜ್ ಆಗುತ್ತೆ. ಆದ್ರೆ ನಾವೆಲ್ಲರೂ ಕನ್ನಡಿಗರು ಅಂತ ಹೇಳ್ಬಿಟ್ಟು ಜೀವನ ನಡೆಸ್ತೀವಿ. ಒಂದು ದೇಶ ಬಂದಾಗ ನಾವೆಲ್ಲ ಭಾರತೀಯರು ಅಂತೇಳಿ ನಾವು ಸಹಬಾಳ್ವದಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ. ಇದು ಈ ದೇಶದ ಒಂದು ವೈಶಿಷ್ಟ್ಯತೆ ಅಂತ ಹೇಳಿದ್ರೆ ತಪ್ಪಾಗದು. ಬಂಧುಗಳೇ, ನಮ್ಮ ಮಾನವ ಹಕ್ಕುಗಳ ವಿಚಾರಣೆ ಬಂತು ಅಂತಂದ್ರೆ ಈಗ ನಮ್ಮ ಸಂವಿಧಾನನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಅವರ ತಂಡದವರು ಯಾರ್ಯಾರು ಒಳಗೊಂಡಂತೆ ಕೊಟ್ಟಿರ್ತಕ್ಕಂಥ ಸಂವಿಧಾನನ ವಕೀಲರು ಒಬ್ಬರೇ ಓದಬಾರ್ದು. ನಾನು ಹೇಳ್ತಕ್ಕಂಥದ್ದು, ಈ ದೇಶದಲ್ಲಿ ಒಬ್ಬ ಪ್ರಜೆಯಾಗಿ ನಾವು ಹುಟ್ಟಿದ ಮೇಲೆ ಸಂವಿಧಾನನ ಅಟ್ಲೀಸ್ಟ್ ಕೆಲವು ಆರ್ಟಿಕಲ್ಸ್ಗಳನ್ನ ನಾವು ಓದಿ ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಭಾವಿಸ್ತೇನೆ. ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ನೀವು ಆರ್ಟಿಕಲ್ 18, 14, 18, 20, 21A ಇದು ಅತ್ಯ ಮುಖ್ಯವಾದಕ್ಕಂಥ ಪರಿಚಯದ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ 21A ಬಂತು ಅಂತಂದ್ರೆ ರೈಟ್ ಟು ಎಜುಕೇಶನ್. 21 ಬಂದಿದ ತಕ್ಷಣ ಇಟ್ಸ್ ಗಾಟ್ ಎ ವೈಡರ್ ಸ್ಕೋಪ್. ನೀವು ಕೈದಿಗೂ ಸೇರಿ ಅದರಲ್ಲಿ ಅವನಿಗೆ ಕೊಡ್ತಕ್ಕಂಥ ಸವಲತ್ತುಗಳಿಂದ ಹಿಡಿದು ಅವನಿಗೆ ಬಿಡುಗಡೆ ಆಗ್ತಕ್ಕಂಥದ್ದು ಸಹ ಆರ್ಟಿಕಲ್ 21 ಹೇಳ್ತದೆ. ಆರ್ಟಿಕಲ್ 21 ನಾವು ಜೀವನ ನಡೆಸ್ತಕ್ಕಂಥದ್ದು ಹೇಳ್ತದೆ. ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಮಾನವ ಹಕ್ಕುಗಳಂದ್ರೆ ನಾವು ಕುಡಿಯುವ ಗಾಳಿಯಿಂದ ಹಿಡಿದು, ಕುಡಿಯುವ ನೀರಿಂದ ಹಿಡಿದು, ಮನೆ, ಈಗ ನಮ್ಮ ಸಂತೋಷ್ ಅವ್ರು ಹೇಳ್ತಾರೆ ಎಷ್ಟೋ ಜನಕ್ಕೆ ಮನೆ ಸಿಕ್ಕಿಲ್ಲ ಅಂತ. ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಸಂವಿಧಾನದಲ್ಲಿ, ನಾನು ಹೇಳ್ತಿರೋದು ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಸರ್ಕಾರ ಕೊಡಬೇಕಾಗಿಲ್ಲ. ನಮ್ಮ ಸಂವಿಧಾನದಲ್ಲಿ ನಮಗಾಗಿ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಏನೇನು ಪ್ರಜೆಗಳಿಗೆ ಕೊಡಬೇಕು ಅಂತ ಹೇಳಿರ್ತಕ್ಕಂಥದ್ದು ಅದು ಸರ್ಕಾರ ಕೊಡ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಪ್ರತಿಯೊಂದು ಸರ್ಕಾರದ ಯಾರೇ ಪಕ್ಷ ಆಗಿರ್ಬೋದು, ಸರ್ಕಾರಗಳ ಆದ್ಯ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅದನ್ನ ಕೊಡದಲೇ ಹೋದಂಥ ಸಂದರ್ಭದಲ್ಲಿ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಒಬ್ಬ ಮನುಷ್ಯ ಅವನಿಗೆ ಉಳ್ಕೊಳಕ್ಕೆ, ನಾನು ಈಗ ಗುಡಿಸ್ಲಲ್ಲಿ ನೋಡ್ತಾ ಇದ್ದೆ, ಅವನು ಸೂಕ್ತವಾಗಿ ಜೀವನ ಮಾಡ್ತಕ್ಕಂಥದ್ದು ಒಂದು ಸೂರು ಚಳಿ ನಡ್ಕೊಂಡು ಗುಡುಕೊಂಡು ಅವನು ಯಾರೋ ಮಳೆ ನಿಂತ್ಕೊಂಡು ಫುಟ್ಪಾತ್ ಅಲ್ಲಿ ಜೀವನ ಮಾಡ್ತಿರ್ತಾರಲ್ಲ, ಯಾರೋ ಅನ್ಯತೆ ಭಾವಿಸ್ಬೇಡಿ. ಯಾಕಂದ್ರೆ ನನಗೆ ನೇರವಾಗಿ ಹೇಳೋ ಅಭ್ಯಾಸ, ನಾನು ಹಳ್ಳಿಯಿಂದ ಬಂದವನು, ಸೊಗಸಾಗಿ ಪದಗಳಲ್ಲಿ ಕಲರ್ಫುಲ್ ಆಗಿ ಹೇಳೋ ಅಭ್ಯಾಸ ನನಗಿಲ್ಲ. ನನಗೆ ಬರೋ ಭಾಷೆ ನಾನು ಹೇಳ್ತೀನಿ, ಯಾರು ಅನ್ಯತೆ ಭಾಷಕ್ಕೆ ಹೋಗ್ಬೇಡಿ. ನಾವು ಒಬ್ಬ ಬಡವನ, ಇನ್ನೊಬ್ಬ ಭಿಕ್ಷಕರು ಯಾರೋ ಅವ್ರ ರಸ್ತೆಯಲ್ಲಿ ಮಲಗಿರ್ತಾರೆ, ಅವ್ರು ಮಳೆ ನೆನೀತಾನೆ, ಚಳಿ ಸ್ವಾಭಿಮಾನದ ಕಿಚ್ಚು ಹತ್ತಿರ. ಆ ಕಿಚ್ಚು ಹೆಂಗೈತೆ ಅನ್ನೋದನ್ನ ಈ ಒಂದು ಸಾಂಗ್ನೊಳಗೆ, ಈ ಒಂದು ಹಾಡಿನೊಳಗೆ ಬರ್ದೀವಿ. ಇದನ್ನ ಒಂದು ಸಂಗೀತ ರೂಪದೊಳಗೆ ನಾವು ಉತ್ತರ ಕರ್ನಾಟಕ ಭಾಷೆಯೊಳಗೆ ಹಾಡ್ಬೇಕಂತೇಳಿ
ಇಲ್ಲಿ ಮಹಾಪಂಡಿತರಿದಾರ. ಅವ್ರ ಎದುರುಗಡೆ ನನ್ನ ಅಲ್ಪ ಒಂದು ಕಲೆಯನ್ನ ಪ್ರದರ್ಶಿಸುವಂತ ಒಂದು ಅವಕಾಶ. ಇದರ ಕರ್ತೃ ದಾಟಿ ಬೇರೆಯವ್ರದ್ದು ರಚಿಸಿರೋದು, ಆದ್ರೆ ರಚನೆ ಪ್ರಕಾಶ್ ಪಿಟಕ್ ಅವ್ರದ್ದು ಒಂದು ಅಳಿಲು ಸೇವೆ. ಇದು ಧ್ವನಿಯೊಂದಿಗೆ ಮ್ಯೂಸಿಕ್ ಒಂದಿಗೆ ನಾನು ಹಾಡ್ತೀನಿ, ಅಂದ್ರೆ ಅದಕ್ಕೆ ತಾಳ ಬರುತ್ತೆ ಅನ್ನುವಂತ ಇದು ಇದೆ. ಅದಕ್ಕೋಸ್ಕರ ಕಟ್ಟತೇವ ನವ ಕಟ್ಟತೇವ ನವ ಕಟ್ಟೆ ಕಟ್ಟತೇವ ಕಟ್ಟತೇವ ನವ ಕಟ್ಟತೇವ ನವ ಕಟ್ಟೆ ಕಟ್ಟತೇವ ಚಿನ್ನದ ನಾಡಲಿ ಬಣ್ಣನ ಗೂಡಲಿ ಕಟ್ಟೆ ಕಟ್ಟತೇವ ನಾಡ ಕಟ್ಟತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟತೇವ ಗಂಗೆಯಿಂದ ಕಾವೇರಿಯವರೆಗೆ ಹಾಡಿ ಹೊಗಳತೇವ ಗಂಗೆಯಿಂದ ಕಾವೇರಿಯವರೆಗೆ ಹಾಡಿ ಹೊಗಳತೇವ ಕಟ್ಟತೇವ ನವ ಕಟ್ಟತೇವ ನವ ಕಟ್ಟೆ ಕಟ್ಟತೇವ ಕಟ್ಟೆ ಕಟ್ಟತೇವ ಭರತ ಖಂಡದ ಚಿನ್ನದ ಗೂಡಲು ಕಟ್ಟೆ ಕಟ್ಟತೇವ ನಾವು ನಾಡ ಕಟ್ಟತೇವ ಜಾತಿ ಪಂಥದ ಮೇಲು ಕೀಳಿನ ಕಳೆಯ ಕೀಳತೇವ ಜಾತಿ ಪಂಥದ ಮೇಲು ಕೀಳಿನ ಕಳೆಯ ಕೀಳತೇವ ಬಡವ ಬಲ್ಲಿದ ಸೊಲ್ಲ ನಡಗಿಸುತ್ತ ಗೋಡೆ ಕೆಡವತೇವ ಬಡವ ಬಲ್ಲಿದ ಸೊಲ್ಲ ನಡಗಿಸುತ್ತ ಗೋಡೆ ಕೆಡವತೇವ ಹೇ ಕಟ್ಟತೇವ ನವ ಕಟ್ಟತೇವ ನವ ಕಟ್ಟೆ ಕಟ್ಟತೇವ ಕಟ್ಟೆ ಕಟ್ಟತೇವ ರನ್ನನ ನಾಡಲಿ ಚಿನ್ನದ ಗೂಡಲು ಕಟ್ಟೆ ಕಟ್ಟತೇವ ರಾಷ್ಟ್ರೀಯ ಹಕ್ಕು ಕಟ್ಟತೇವ ಸಮಿತಿಯ ಹಕ್ಕು ಕಟ್ಟತೇವ ನಾನ ನಾನ ನನ ನನ ನಾನ ನನ ನನ ನಾನ ನಾನ ನನ ನಾನ ನನ ನನ ನಾನ ನನ ನಾನ 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 ತಾಳಕ್ಕೆ ದುಡ್ಡು ಬೇಕಿಲ್ಲ ನನಗೆ. ನಮಾಂಗು ಸೋನಾ ಚಾಂದಿ ನಮಾಂಗು ಹೀರಾಮತಿ ನಮಾಂಗು ಸೋನಾ ಚಾಂದಿ ನಮಾಂಗು ಹೀರಾಮತಿ. ಅದೇ ಮಾಂಗವು ಏಕ್ ಜೋರ್ದಾರ್ ತಾಲಿयों के साथ आप लोगों के ನೀವೆಲ್ಲರೂ ಮುತ್ತು ಬೇಕಿಲ್ಲ, ರತ್ನ ಬೇಕಿಲ್ಲ, ಮುತ್ತಿನಿಂದ ಚಪ್ಪಾಳೆ ಇದಕ್ಕೆ ಜೋಡಿಸಿದರೆ ಅದರ ಕರ್ಮಕ್ಕೆ ಬೇರೆ ಆಗೋದು. ಅದಕ್ಕೆ ಹೇಳ್ತಾನೆ, ಮತ್ತೆ ಹೇಳ್ತಾನೆ ನೋಡಿ, 6 ಅಂಕುಶ ಇಟ್ಟರು ಎದೆಗೆ 6 ಅಂಕುಶ ಇಟ್ಟರು ಎದೆಗೆ ಸೆಟದ ನಿಲ್ಲತೇನ 6 ಅಂಕುಶ ಇಟ್ಟರು ಎದೆಗೆ ಸೆಟದ ನಿಲ್ಲತೇವ 6 ಕೊಂಕನು ನುಡಿದರು ನಾವು ನಕ್ಕು ನಗೆಸತೇವ ನಕ್ಕು ನಗೆಸತೇವ. ಹೇ ಕಟ್ಟತೇವ ನಾವು ಕಟ್ಟತೇವ ನಾವು ಕಟ್ಟೆ ಕಟ್ಟತೇವ ಕಟ್ಟೆ ಕಟ್ಟತೇವ ಭರತ ಖಂಡದಲ್ಲಿ ಚಿನ್ನದ ಗೂಡಲು ಕಟ್ಟೆ ಕಟ್ಟತೇವ ನಾವು ನಾಡ ಕಟ್ಟತೇವ. ರಾಮ ರಹಿಮನು ಏಸು ಕೃಷ್ಣನು ಒಂದೇ ಎನ್ನತೇವ ರಾಮ ರಹಿಮನು ಏಸು ಕೃಷ್ಣನು ಒಂದೇ ಎನ್ನತೇವ. ಎಲ್ಲೋ ಹುಡುಕಿದ ಇಲ್ಲದ ದೇವರು ಇಲ್ಲೇ ಇರುವನೆಂತ ಎಲ್ಲೋ ಹುಡುಕಿದ ಇಲ್ಲದ ದೇವರು ಇಲ್ಲೇ ಇರುವನಂತ. ಹೇ ಕಟ್ಟತೇವ ನಾವು ಕಟ್ಟತೇವ ನಾವು ಕಟ್ಟೆ ಕಟ್ಟತೇವ ಎಲ್ಲರೂ ಕಟ್ಟತೇವ ನಾವು ಕಟ್ಟತೇವ ನಾವು ಕಟ್ಟೆ ಕಟ್ಟತೇವ. ರನ್ನನ ನಾಡಲಿ ಚಿನ್ನದ ಗೂಡಲು ಕಟ್ಟೆ ಕಟ್ಟತೇವ. ಹೇ ನಾಡ ಕಟ್ಟತೇವ ನಾಡ ಕಟ್ಟತೇವ. ಜಗದ ಒಳಗಿನ ಜನಗಳ ನಡುವೆ ಪ್ರೀತಿ ಬೆರೆಸತೇವ ಜನದ ಒಳಗಿನ ಜನರ ನಡುವೆಯೇ ಪ್ರೀತಿ ಬೆರೆಸತೇವ. ಸಂವಿಧಾನಕ್ಕೆ ತಲೆಯ ಬಾಗುತ್ತಾ ಮುಂದೆ ಸಾಗತೇವ ನಾವು ಮುಂದೆ ಸಾಗತೇವ. ಕಟ್ಟತೇವ ನಾವು ಕಟ್ಟತೇವ ನಾವು ಕಟ್ಟೆ ಕಟ್ಟತೇವ ಕಟ್ಟೆ ಕಟ್ಟತೇವ. ಭರತ ಖಂಡದಲ್ಲಿ ಚಿನ್ನದ ನಾಡು
ಅಣುಕಟ್ಟೆ ಕಟ್ಟತೇವ, ನಾವು ದೇಶ ಕಟ್ಟತೇವ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ನಿವೃತ್ತ ನ್ಯಾಯಾಧೀಶರು ಕರ್ನಾಟಕ ಹೈಕೋರ್ಟ್ ಶ್ರೀ ಶಂಕರಗುಳಿ MS ಸರ್, ತುಂಬು ಹೃದಯದ ಧನ್ಯವಾದಗಳು. ನೀವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ, ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ನಮ್ಮ ಸಂಸ್ಥೆಯ ಪ್ರೀತಿ ಹೂಗಳ ಮುಖಾಂತರ ನಿವೃತ್ತ ನ್ಯಾಯಾಧೀಶರು ಕರ್ನಾಟಕ ಹೈಕೋರ್ಟ್ ಗೌರವಾನ್ವಿತ ನ್ಯಾಯಾಧೀಶರು ಶ್ರೀ ಶಂಕರಗುಳಿ ಅವರಿಗೆ, ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷ, ರಾಷ್ಟ್ರೀಯ ಅಧ್ಯಕ್ಷ, ಕಾನೂನು ಸಲಹೆಗಾರ ಎಲ್ಲರ ಪ್ರೀತಿ ಭೂಮಳೆಯಾಗಿ ಇವತ್ತು ಅವರಿಗೆ ನಾವು ಅರ್ಪಿಸ್ತಾ ಇದ್ದೇವೆ. ಬಹಳ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ನಿವೃತ್ತ ನ್ಯಾಯಾಧೀಶರು ಕರ್ನಾಟಕ ಹೈಕೋರ್ಟ್ ಶ್ರೀ ಶಂಕರಗುಳಿ MS ಸರ್, ತುಂಬು ಹೃದಯದ ಧನ್ಯವಾದಗಳು. ನೀವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ, ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ನಮ್ಮ ಸಂಸ್ಥೆಯ ಪ್ರೀತಿ ಹೂಗಳ ಮುಖಾಂತರ ನಿವೃತ್ತ ನ್ಯಾಯಾಧೀಶರು ಕರ್ನಾಟಕ ಹೈಕೋರ್ಟ್ ಗೌರವಾನ್ವಿತ ನ್ಯಾಯಾಧೀಶರು ಶ್ರೀ ಶಂಕರಗುಳಿ ಅವರಿಗೆ, ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷ, ರಾಷ್ಟ್ರೀಯ ಅಧ್ಯಕ್ಷ, ಕಾನೂನು ಸಲಹೆಗಾರ ಎಲ್ಲರ ಪ್ರೀತಿ ಭೂಮಳೆಯಾಗಿ ಇವತ್ತು ಅವರಿಗೆ ನಾವು ಅರ್ಪಿಸ್ತಾ ಇದ್ದೇವೆ. ಬಹಳ ರಾಮಕೃಷ್ಣ ಸರ್